ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇಂದು ನಾವು 6ನೇ ತರಗತಿ ನವೋದಯ ಮುರಾರ್ಜಿ ಸೈನಿಕ ಆಳ್ವಾಸ್ ಪೂರ್ವಭಾವಿ ಪರೀಕ್ಷೆಯಲ್ಲಿ ಕೇಳ್ತಕ್ಕಂತಹ ಸಂಭವನೀಯ ಪ್ರಶ್ನೆಗಳ ಬಗ್ಗೆ ಅಧ್ಯಯನ ಮಾಡೋಣ. ಯಾವುದಪ್ಪ ಅಂದ್ರೆ ತೂಕದ ಬಗ್ಗೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾವೆ ನೋಡೋಣ. 3 ಕಿಲೋಗ್ರಾಂ ತೂಕವು ಎಷ್ಟು ಗ್ರಾಮ್ಗೆ ಸಮ ಆಗ್ತೀರಾ? 3 ಕಿಲೋಗ್ರಾಂ ತೂಕವು ಎಷ್ಟು ಗ್ರಾಮ್ಗೆ ಸಮ? 3 ಕಿಲೋ ಅಂದ್ರೆ 1 ಕಿಲೋದಾಗ 1000 ಗ್ರಾಮ್ ಇರ್ತಾವ. 2 ಕಿಲೋದಾಗ 2000 ಗ್ರಾಮ್. 3 ಕಿಲೋ ಅಂದ್ರೆ 3000 ಗ್ರಾಮ್. ಹೀಗಾಗಿ ಬಿ ಸರಿಯಾದ ಉತ್ತರ. ಇನ್ನು ಎರಡನೇದು 4 ಹೆಕ್ಟೋಗ್ರಾಂ ತೂಕವು ಎಷ್ಟು ಗ್ರಾಮ್ಗೆ ಸಮಾನ? ಈಗ 1 ಹೆಕ್ಟೋಗ್ರಾಮ್ ಅಂದ್ರೆ 100 ಗ್ರಾಮ್. 4 ಹೆಕ್ಟೋಗ್ರಾಮ್ ಅಂದ್ರೆ 400 ಗ್ರಾಮ್. ಸರಿಯಾದ ಉತ್ತರ. ಇನ್ನು ಮೂರನೇದು 15 ಡೆಕಾಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮಾನ? ಈಗ 1 ಡೆಕಾಗ್ರಾಮ್ ಅಂದ್ರೆ 10 ಗ್ರಾಮ್. 1 ಡೆಕಾಗ್ರಾಮ್ ಅಂದ್ರೆ 10 ಗ್ರಾಮ್. ಅದೇ ರೀತಿಯಾಗಿ 15 ಡೆಕಾಗ್ರಾಮ್ ಅಂದ್ರೆ 150 ಗ್ರಾಮ್. ಇನ್ನು ಫೋರ್ತ್ 5 ಕ್ವಿಂಟಲ್ ತೂಕವು ಎಷ್ಟು ಕಿಲೋಗ್ರಾಮ್ ಸಮ? 1 ಕ್ವಿಂಟಲ್ ಅಂದ್ರೆ 100 ಕಿಲೋ. 5 ಕ್ವಿಂಟಲ್ ಅಂದ್ರೆ 500 ಕಿಲೋ. ಸರಿಯಾದ ಉತ್ತರ. ಇನ್ನು ಐದನೇದು ತೂಕದ ಮೂಲಮಾನ. ತೂಕವನ್ನು ಎದುರು ಹೇಳ್ತೇವೆ. ಇವತ್ತು ಅಂಗಡಿಗೆ ಹೋಗ್ತೀರಿ, ಇವತ್ತು ಸಕ್ಕರೆ ತರ್ತೀರಿ, ಕಡ್ಲಿ ತರ್ತೀರಿ, ತೊಗರಿ ತರ್ತೀರಿ. ಅಂಗಡಿಯಾಗ ಏನ್ ಮಾಡ್ತೀರಪ್ಪ ಅಂದ್ರೆ ಅಲ್ಲಿ 1 kg ಕೊಡಿ, 2 kg ಕೊಡಿ ಅಂತ ಹೇಳೋದು. ಹೀಗಾಗಿ ತೂಕದ ಮೂಲಮಾನ ತೂಕವನ್ನು ಎದುರು ಹೇಳ್ತೇವಪ್ಪ ನಾವು ಕಿಲೋಗ್ರಾಮ್. ಹೌದಾ? ಕಿಲೋಗ್ರಾಮ್. ಇನ್ನು 500 ಮಿಲಿಗ್ರಾಂ ತೂಕವು ಎಷ್ಟು ಗ್ರಾಮ್ಗೆ ಸಮ? ಮಿಲಿಗ್ರಾಮ್ 1 ಗ್ರಾಮ್ದಾಗ 1000 ಮಿಲಿಗ್ರಾಮ್ ಅಂತ. 1 ಗ್ರಾಮ್ದಾಗ 1000 ಮಿಲಿಗ್ರಾಮ್. 1000 ಗ್ರಾಮಕ್ಕ 1 ಕಿಲೋ. ಅದೇ ರೀತಿಯಾಗಿ 500 ಮಿಲಿಗ್ರಾಮ್ದಾಗ ಎಷ್ಟು ಇರ್ತಪ್ಪ ಅಂದ್ರೆ 1/2 ಗ್ರಾಮ್. ಅಂದ್ರೆ 500 ಮಿಲಿಗ್ರಾಮ್ ಅಂದ್ರೆ ಅರ್ಧ ಗ್ರಾಮ್. 1000 ಗ್ರಾಮಿಗೆ 1 ಗ್ರಾಮ. 500 ಮಿಲಿಗ್ರಾಮಿಗೆ 1000 ಮಿಲಿಗ್ರಾಮಿಗೆ 1 ಗ್ರಾಮ. 500 ಮಿಲಿಗ್ರಾಮಿಗೆ ಅರ್ಧ ಗ್ರಾಮ್, 1/2. ಈ ರೀತಿಯಾಗಿ ಕೇಳ್ತಾನೆ. ಹೌದು. ಮತ್ತೆ ನೋಡಿ, ಇದನ್ನು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳೋರು ಸ್ಕ್ರೀನ್ ಶಾಟ್ ಹೊಡಿಬಹುದು. ಇವಾಗ 7ನೇ ಕ್ವಶನ್ ನೋಡೋಣಪ್ಪ ಅಂದ್ರೆ 1600 ಸೆಂಟಿಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ? ಕ್ವಶನ್ 160 ಗ್ರಾಮ್, 16 ಗ್ರಾಮ್, 16 ಮಿಲಿಗ್ರಾಮ್, 160 ಮಿಲಿಗ್ರಾಮ್ ಐತಿ. ಅವಾಗ ನೋಡ್ರಿ, ಇಲ್ಲಿ ಸೆಂಟಿಗ್ರಾಮ್ ಅಂದ್ರೆ ಮೊದಲು ನಮ್ಗೆ ಗೊತ್ತಾಗಬೇಕು. 100 ಸೆಂಟಿಗ್ರಾಮ್ ಅಂದ್ರೆ 1 ಗ್ರಾಮ್. 100 ಸೆಂಟಿಗ್ರಾಮ್ ಅಂದ್ರೆ 1 ಗ್ರಾಮ. ಹಾಗಾಗಿ 200 ಸೆಂಟಿಗ್ರಾಮ್ ಅಂದ್ರೆ 2 ಗ್ರಾಮ್. 500 ಸೆಂಟಿಗ್ರಾಮ್ ಅಂದ್ರೆ 500 ಗ್ರಾಮ್. 1000 ಸೆಂಟಿಗ್ರಾಮ್ ಅಂದ್ರೆ 10 ಗ್ರಾಮ್. ಅದೇ ರೀತಿಯಾಗಿ 1600 ಸೆಂಟಿಗ್ರಾಮ್ ಅಂದ್ರೆ 16 ಗ್ರಾಮ್. 1 ಗ್ರಾಮಿಗೆ 100 ಸೆಂಟಿಗ್ರಾಮ್. ಹೌದು. ಅದೇ ರೀತಿ 16 ಗ್ರಾಮಿಗೆ 1600 ಸೆಂಟಿಗ್ರಾಮ್. ಇನ್ನು 280 ಡೆಸಿಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ? ಡೆಸಿಗ್ರಾಮ್ ಅಂದ್ರೆ 10 ಡೆಸಿಗ್ರಾಮ್ ಕೊಡಿದಾಗ 1 ಗ್ರಾಮ್. 10 ಡೆಸಿಗ್ರಾಮಿಗೆ 1 ಗ್ರಾಮ. 10 ಡೆಸಿಗ್ರಾಮಿಗೆ 1 ಗ್ರಾಮ್ ಅಂದ್ರೆ 280 ಅಂದ್ರೆ ಏನು ಬರ್ತೈತಿ? 17 20 28 ಗ್ರಾಮ್. 1 ಗ್ರಾಮಿಗೆ 10 ಡೆಸಿಗ್ರಾಮ್. ಅದೇ ರೀತಿಯಾಗಿ 28 ಗ್ರಾಮಿಗೆ 280 ಡೆಸಿಗ್ರಾಮ್. 9ನೇದು 2000 ಗ್ರಾಮ್ ತೂಕವು ಎಷ್ಟು ಕಿಲೋಗ್ರಾಮ್ಗೆ ಸಮ? 2000 ಗ್ರಾಮ್. 1000 ಗ್ರಾಮಿಗೆ 1 ಕಿಲೋ. 2000 ಗ್ರಾಮಿಗೆ 2 ಕಿಲೋ. ಇವಾಗ ನೀವು ಅಂಗಡಿಗೆ ಹೋಗ್ತೀರಿ, ಅಂಗಡಿಗೆ ಹೋದಾಗ ಸಕ್ಕರೆ ಕಡ್ಲಿ ತರ್ತೀರಿ, ಹೌದಿಲ್ಲ? ಅಲ್ಲಿ ಬರ್ತಿರ್ತಾರೆ ಕಲ್ಲಿನಾಗ 2000 ಗ್ರಾಮ್ ಅಂದ್ರೆ 2 ಕಿಲೋ. 1000 ಗ್ರಾಮ್ ಅಂದ್ರೆ 1 ಕಿಲೋ, ಹೌದಿಲ್ಲ? 5 ಕಿಲೋನು ಬರ್ದಿರ್ತಾರೆ. 250 ಗ್ರಾಮ್, 500 ಗ್ರಾಮ್ ಅಂದ್ರೆ ಅರ್ಧ ಕಿಲೋ, ಹೌದಾ? ಈ ರೀತಿಯಾಗಿ 2000 ಗ್ರಾಮ್ ಅಂದ್ರೆ 2 ಕಿಲೋಗ್ರಾಮ್. ಇನ್ನು 10ನೇದು 850 ಕಿಲೋಗ್ರಾಮ್ ತೂಕವು ಎಷ್ಟು ಕ್ವಿಂಟಲ್ಗೆ ಸಮ? ಕ್ವಿಂಟಲ್ ಅಂದ್ರೆ ಏನು? 1 ಕ್ವಿಂಟಲ್ ಅಂದ್ರೆ 100 ಕಿಲೋ. 1 ಕ್ವಿಂಟಲ್ ಅಂದ್ರೆ 100 ಕಿಲೋ, ಹೌದಾ? ಇಲ್ಲಿ 800 ಕಿಲೋಕ್ಕ 8
ಕ್ವಿಂಟಲ್. ಹೀಗಾಗಿ 8 ಕ್ವಿಂಟಲ್ನು 5 ಗ್ರಾಮ್ ಎಷ್ಟಾಗ್ತೈತಿ? 8.5 ಕ್ವಿಂಟಲ್ ಆಗ್ತೈತಿ. ಎಷ್ಟಾಗ್ತೈತಿ? 8.5 ಕ್ವಿಂಟಲ್. ನೀವು ತೊಗರಿ ಹತ್ತಿ ಮಾರ್ತಿರ್ತೀರಪ್ಪ, ರೈತರು ಮಾರ್ತಾರ, ಅಲ್ಲೇನ್ ಮಾಡ್ತಾರ? 1 ಕ್ವಿಂಟಲ್ ಎಷ್ಟೈತಿ ಧಾರಣಿ ಅಂತ ಹೇಳ್ತಾರ. 1 ಕ್ವಿಂಟಲ್ ಅಂದ್ರೆ 100 ಕಿಲೋ. ಇಲ್ಲಿ 850 ಕಿಲೋ ಅಂದ್ರೆ 850 ಕಿಲೋ. 5 ಮ್ಯಾಗ 50 ಕಿಲೋ ಅಂದ್ರೆ ಅರ್ಧ ಕ್ವಿಂಟಲ್, ಹೌದಿಲ್ಲ? 800 ಕಿಲೋ ಅಂದ್ರೆ 8 ಕ್ವಿಂಟಲ್. ಹಂಗಾಗಿ 8.5 ಕ್ವಿಂಟಲ್. ಇದು ಭಿನ್ನರಾಶಿ ರೂಪದಾಗೂ ಕೂಡ ಕೇಳ್ತಾ 1/2 ಆಗ್ತೈತಾ? ಈ ರೀತಿಯಾಗಿ ಗಣಿತದ ಮೇಲೆ ನಿಮ್ಗೆ ಸಂಭಾವನೆ ಪ್ರಶ್ನೆಗಳು ಬೀಳೋ ಚಾನ್ಸಸ್ ಇರ್ತಾವ. ಇದನ್ನು ಸರಿಯಾಗಿ ಅಧ್ಯಯನ ಮಾಡಬೇಕು. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಮತ್ತೆ ನಾವು ನಾಳೆ ಗಣಿತದಲ್ಲಿ ಬೇರೆ ಬೇರೆ ವಿಷಯವನ್ನು ತೆಗೆದುಕೊಳ್ಳೋಣ. ಇಲ್ಲಿವರೆಗೂ ಕೂಡ ಅಭ್ಯಸಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.